ಸಣ್ಣ ಮಕ್ಳು ಅಂತಿರ್ತಾರೆ ನೋಡ್ರಿ, ಈಗ ಏನೋ ಒಂದು ವಸ್ತು ಕೊಡ್ಬೇಕಾದ್ರೆ ನನಗೂ ಕೊಡು, ಆಕೆಗೂ ಕೊಡು, ಅವಂಗೂ ಕೊಡು, ನನಗೂ ಕೊಡು. ಈಗ ನಿಮ್ಮ ಮನೆಯೊಳಗೆ ನಡೀತಕ್ಕಂಥ ವ್ಯವಸ್ಥೆ ಅದು. ಅಲ್ಲಿ ಕೊಡಂಗಿಲ್ಲ ಅಂತ ಅಂದ್ಕೊಳ್ಳಿ ಅಳ್ತಾವವು. ಈಗ ಗಣಪತಿ ಕಳ್ಸಕ್ಕೆ ಹೋಗೋ ಮುಂದೆ ಸೋಷಿಯಲ್ ಮೀಡಿಯಾದಾಗ ನಾನು ನೋಡಿದ್ದೀನಿ, ಅದನ್ನು ಒಯ್ಬೇಡ್ರಿ, ಹಾಕಬೇಡ್ರಿ ಬಾವಿಗೆ ಅಂತ ತೆಕ್ ಬಿಡೋದು ಕೂಸು ಅಳೋದನ್ನು ನಾವು ನೋಡಿಲ್ವಾ? ಹೌದು. ಕೂಸು ಅಳ್ತೈತಿ, ಇದ್ರ ಅರ್ಥ ಏನು? ಅಟ್ಯಾಚ್ಮೆಂಟ್ ಬೆಳೆದೈತೆ ಜೋಡಿ. ಆ ಅಕ್ಕ ಮತ್ತು ತಮ್ಮನ ಬಾಂಧವ್ಯ ಎಷ್ಟರ ಮೆಟ್ಟಿಗಿತ್ತಪ್ಪ ಅಂತಂದರೆ ನಮಗಿಬ್ಬರಿಗೆ ಬೇಕದು. ಇಲ್ಲ ಅಲ್ಲಿ ಕೊಡಕ್ಕೆ ಬರೋದಿಲ್ಲ ಅಂತಂದಾಗ ಜ್ಞಾನೋದಯ ಆಯಿತು. ಎಲ್ಲೋ ಒಬ್ಬರು ಅವತಾರ ಪುರುಷರು, ಅಲ್ಲೊಬ್ರು ಇಲ್ಲೊಬ್ಬರು ಅಷ್ಟು ಬಾಲ್ಯದಲ್ಲಿ ಅದನ್ನು ವಿಕಾಸ ಮಾಡ್ಕೊಳ್ತಾರೆ. ಈಗ ಶಂಕರಾಚಾರ್ಯರು 6ನೇ ವಯಸ್ಸಿನಲ್ಲಿ ಏನೆಲ್ಲವನ್ನು ಅರಿತಿರ್ತಕ್ಕಂಥವ್ರು, ಬಸವಣ್ಣನವರು 8ನೇ ವಯಸ್ಸಿನಲ್ಲಿ ಏನೆಲ್ಲ ಬಲ್ಲವರು. ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಇಂಥ ಮಹಾತ್ಮರು ಮಹಾಪುರುಷರು ಹುಟ್ಟಲಿಕ್ಕೆ ಸಾಧ್ಯ. ಅವ್ರಿಗೆ ಆ ಸಂದರ್ಭದಲ್ಲಿ ಹಂಗಾದ್ರೆ ಏನು ಅನ್ನಿಸ್ತು ಅವರಿಗೆ? ಯಾವುದು ಎಲ್ಲರನ್ನ ಸಮಾನವಾಗಿ ಕಾಣುತ್ತೆ ಅನ್ನುವಂಥ ವಿಚಾರಕ್ಕೆ ಬಿದ್ದರು ಅವರು. ಇದು ಹೆಣ್ಣಿಗೆ ಬೇಡ ಗಂಡಿಗೆ ಬೇಕು ಅನ್ನೋದಾದರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥದ್ದು ಯಾವುದು ಅಂತ ವಿಚಾರಕ್ಕೆ ಬಿದ್ದಾಗ ಅವರಿಗೆ ಕಂಡಿರ್ತಕ್ಕಂಥದ್ದು ಇಷ್ಟಲಿಂಗ. ಇದು ಹೆಣ್ಣಿಗೂ ಕಟ್ಕೋಬಹುದು ಗಂಡಿಗೂ ಕಟ್ಕೋಬಹುದು ಅನ್ನೋದಾದರೆ ಇದಕ್ಕೆ ವಯಸ್ಸಿನ ತಾರತಮ್ಯ, ಲಿಂಗದ ತಾರತಮ್ಯ, ಜಾತಿ ತಾರತಮ್ಯ ಯಾವುದೂ ಇಲ್ಲ ಅಂತಂದಮೇಲೆ ಇದು ನಮಗೆ ಯೋಗ್ಯ ಅಂಥೇಳಿ ಅವರಿಬ್ಬರು ಕೂಡಲ ಸಂಗಮಕ್ಕೆ ಯಾತ್ರೆಯನ್ನು ಬೆಳೆಸ್ತಾರೆ ಅನ್ನುವಂಥದ್ದು ನಮ್ಮ ಅಧ್ಯಯನ.